let us continue our class on vectors. ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕೆಲವು ಎಕ್ಸಾಂಪಲ್ಸನ್ನು ನಾವು ನೋಡೋಣ. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಆರ್ which divides the line joining two points P and Q whose position vectors are I plus 2j minus k and minus I plus j plus k respectively in the ratio 2:1 internally externally ಅಂತ ಇದೆ. ಸೊ ಇದು ಸೆಕ್ಷನ್ ಫಾರ್ಮುಲಾಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್, ಅದನ್ನು ಮಾಡೋಣ. ದೆನ್ ನೆಕ್ಸ್ಟ್ ಟು ಎಕ್ಸಾಂಪಲ್ಸ್ ಆಲ್ರೆಡಿ ದೇ ಆರ್ ಸಾಲ್ವ್ಡ್. ಸೊ ಅದನ್ನಾಗೆ ನಾವು ಕ್ಯಾನ್ ಗೋ ಥ್ರೂ ದ ಸೊಲ್ಯೂಷನ್. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ವೆಕ್ಟರ್ ಜಾಯಿನಿಂಗ್ ದ ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಅಂತ ಇದೆ. ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾನ ಇದಕ್ಕೆ ನಾವು ಯೂಸ್ ಮಾಡಬೇಕು ಸೆಕೆಂಡ್ ಪ್ರಾಬ್ಲಮ್ಗೆ. ದೆನ್ ಥರ್ಡ್ ಎಕ್ಸಾಂಪಲ್ ಈಸ್ ಕಂಪ್ಯೂಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫಾಲೋಯಿಂಗ್ ವೆಕ್ಟರ್ಸ್. ಅಂದರೆ ನಾವು ಲೆಂತ್ ಕಂಡುಹಿಡಿಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ಸ್. ಸೊ ಫಸ್ಟ್ ವೆಕ್ಟರ್ ಇಲ್ಲಿ ಮೂರು ವೆಕ್ಟರ್ಸ್ ಇದೆ, ಎ ಬಿ ಸಿ ಇದೆ. ಸೊ ಲೆಂತ್ ಆಫ್ ವೆಕ್ಟರ್ ಎ, ಆಮೇಲೆ ಲೆಂತ್ ಆಫ್ ವೆಕ್ಟರ್ ಬಿ, ಲೆಂತ್ ಆಫ್ ವೆಕ್ಟರ್ ಸಿ. ಸೊ ದಟ್ ಈಸ್ 1 ಮಾರ್ಕ್ಸ್ ಕ್ವಶನ್. ರೈಟ್ ಟು ಡಿಫ್ರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ಅಂದರೆ ಟು ಡಿಫ್ರೆಂಟ್ ವೆಕ್ಟರ್ಸ್, ಎರಡು ಡಿಫ್ರೆಂಟ್ ವೆಕ್ಟರ್ಸ್ ಇರಬೇಕು, ಬಟ್ ಲೆಂತ್ ಸೇಮ್ ಇರಬೇಕು. ಅಂಥ ವೆಕ್ಟರ್ಸ್ ಯಾವ್ಯಾವ ಅಂದರೆ ನೋಡೋಣ. ಐ ಪ್ಲಸ್ ಜೆ ಪ್ಲಸ್ ಕೆ ಇದೆ, ಐ ಮೈನಸ್ ಜೆ ಪ್ಲಸ್ ಕೆ. ಯಾಕಂದರೆ ಎರಡಕ್ಕೂ ಕೂಡ ನಮಗೆ ಲೆಂತ್ ಕಂಡುಹಿಡಿದ್ರೆ, ನೋಡಿ ಲೆಂತ್ ಆಫ್ ವೆಕ್ಟರ್ ಎ ಕಂಡುಹಿಡಿದ್ರೆ ಅದು ಕೂಡ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಈಸ್ 1, 1 ಸ್ಕ್ವೇರ್ ಈಸ್ 1, 1 ಸ್ಕ್ವೇರ್ ಈಸ್ 1, ದಟ್ ಈಸ್ ರೂಟ್ 3 ಬರುತ್ತೆ. ಹಾಗೆ ಐ ಮೈನಸ್ ಜೆ ಪ್ಲಸ್ ಕೆ ಆ ವೆಕ್ಟರ್ಗೂ ಕೂಡ ನಮಗೆ I will get the length as root 3. So these are the two different vectors having same magnitude. Examples ಅನ್ನು ಕೊಡಬಹುದು. ಅದೇ ಥರ ರೈಟ್ ಟು ಡಿಫ್ರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್ ಅಂತ ಇದೆ. ಸೊ ಡಿಫ್ರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಡೈರೆಕ್ಷನ್ ಅಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ಐ ಪ್ಲಸ್ ಜೆ ಪ್ಲಸ್ ಕೆ ಒಂದು ವೆಕ್ಟರ್ ಇದೆ, ಇನ್ನೊಂದು 2i ಪ್ಲಸ್ 2j ಪ್ಲಸ್ 2k. ಸೊ ದೇ ಆರ್ ದ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್, ಬಟ್ ಮ್ಯಾಗ್ನಿಟ್ಯೂಡ್ ಬೇರೆ ಇರುತ್ತೆ, ಬಟ್ ಡೈರೆಕ್ಷನ್ ಈಸ್ ಸೇಮ್ ಬಿಕಾಸ್ ಐ ಮಲ್ಟಿಪ್ಲೈಡ್ ಫಸ್ಟ್ ವೆಕ್ಟರ್ ಬೈ 2, ಅದಕ್ಕೆ 2i ಪ್ಲಸ್ 2j ಪ್ಲಸ್ 2k ಬಂದಿದೆ. ಹಾಗಾಗಿ ನಾವು ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ 2a ದೇ ಆರ್ ಹ್ಯಾವಿಂಗ್ ದ ಸೇಮ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಅನದರ್ ಇಂಪಾರ್ಟೆಂಟ್ ಡೆಫಿನೇಷನ್ ನೋಡಿ, ಕೋಪ್ಲೇನಾರ್ ವೆಕ್ಟರ್. ಡಿಫೈನ್ ಕೋಪ್ಲೇನಾರ್ ವೆಕ್ಟರ್ಸ್ ಅಂತ ಕೇಳಿದ್ರೆ ನಾವು ಈ ಡೆಫಿನೇಷನ್ ಬರೀಬೋದು. ಕೋಪ್ಲೇನಾರ್ ವೆಕ್ಟರ್ಸ್ ಅಂದರೆ 3 or more ನಾನ್ ಝೀರೋ ವೆಕ್ಟರ್ಸ್. ನೋಡಿ 3 or more ನಾನ್ ಝೀರೋ ವೆಕ್ಟರ್ಸ್ ಲೈಯಿಂಗ್ ಇನ್ ದ ಸೇಮ್ ಪ್ಲೇನ್ ಆರ್ ಕಾಲ್ಡ್ ಕೋಪ್ಲೇನಾರ್ ವೆಕ್ಟರ್ಸ್. Or they are parallel to the same plane are said to be coplanar, otherwise they are called non coplanar. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೆಕ್ಟರ್ಗಳು ಒಂದೇ ಪ್ಲೇನಲ್ಲಿ ಇದ್ದರೆ ಅಥವಾ ಪ್ಯಾರಲಲ್ ಟು ದ ಸೇಮ್ ಪ್ಲೇನ್ they are said to be coplanar. ಸೊ ಈ ಕೋಪ್ಲೇನಾರ್ ವೆಕ್ಟರ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸೊ ಇನ್ 3-dimensional ಸ್ಪೇಸ್ ನಾವು ನೋಡೋದಾದರೆ ದಿಸ್ ಈಸ್ ವೈ ಝೆಡ್ ಪ್ಲೇನ್. ಈಗ ಈ ವೈ ಝೆಡ್ ಪ್ಲೇನಲ್ಲಿ if we have say vector a, vector b, vector c, so they are lying in the same plane yz plane. ಅಥವಾ ಅವು xy ಪ್ಲೇನಲ್ಲಾದರೂ ಇರ್ಬೋದು ಒಂದೇ ಪ್ಲೇನಲ್ಲಿ, ಅಥವಾ ಅವು xz ಪ್ಲೇನಲ್ಲಾದರೂ ಇರ್ಬೋದು. ಈ ಥರ ಒಂದೇ ಪ್ಲೇನಲ್ಲಿ ನೋಡಿ ಇಲ್ಲಿ 3 or more ನಾನ್ ಝೀರೋ ವೆಕ್ಟರ್ಸ್ ಲೈಯಿಂಗ್ ಇನ್ ದ ಸೇಮ್ ಪ್ಲೇನ್ ಆರ್ ಪ್ಯಾರಲಲ್ ಟು ದ ಸೇಮ್ ಪ್ಲೇನ್, ಸಚ್ ವೆಕ್ಟರ್ಸ್ ಆರ್ ಕಾಲ್ಡ್ ಕೋಪ್ಲೇನಾರ್ ವೆಕ್ಟರ್ಸ್. ಇದು ಇಂಪಾರ್ಟೆಂಟ್ ಡೆಫಿನೇಷನ್ ಫಾರ್ 1 ಮಾರ್ಕ್. ಓಕೆ ನೋಡಿ, ಇದರಲ್ಲಿ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ಟೂ ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ whose position vectors are i plus 2j minus k and i minus i plus j plus k respectively 2:1 internally externally ಅಂತಿದೆ. ಈ ಪ್ರಾಬ್ಲಮನ್ನು ನಾವು ಮಾಡ್ಬೋದು. ಸೊ ಇನ್ನು ಉಳಿದಂಥ ಸಾಲ್ವ್ಡ್ ಪ್ರಾಬ್ಲಮ್ಸ್ which you are observing on the screen, so ನೀವು ಇದನ್ನು ನೋಟ್ ಡೌನ್ ಮಾಡ್ಬೋದು.